ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೀಲಾ, ಮೈಸೂರಿಂದ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 10:30 ಆಗಿದೆ. ನಮ್ಮ ಮನೇಲಿ ಲೇಟೇ ಸ್ವಲ್ಪ ತಿಂಡಿ ತಿನ್ನೋದು ಸಂಡೇ ದಿನ. ಸೊ ಹಾಗಾಗಿ ಲೇಟಾಗಿ ತಿಂಡಿ ಮಾಡ್ತಾಯಿದ್ದೀನಿ. ಹಿಂದಿನ ವ್ಲಾಗಲ್ಲಿ ನಾನು ರಾಗಿ ದೋಸೆಗೆ ರುಬ್ಬಿಟ್ಟಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಇವತ್ತು ಸಂಡೇ, ರಾಗಿ ದೋಸೆಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಚಿಕನ್ ತೊಗೊಬಂದಿದ್ದಾರೆ. ಸರಿ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ದೋಸೆಗೂ ಚಿಕನ್ ಗ್ರೇವಿಗೆ. ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಈ ಚಳಿಗಂತೂ ಎಮ್ಮಿ ಅಂತಲೇ ಹೇಳ್ಬೋದು. ಇದಕ್ಕೇನೆಲ್ಲ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿ, ಕಡಲೆ, ಧನಿಯಾ, ಚಕ್ಕೆ, ಲವಂಗ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, ಮೆಣಸು, ಜೀರಿಗೆ, ಒಂದು ಚಿಕ್ಕದು ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಸ್ವಲ್ಪ ಆಯಿಲ್ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಡೀಪ್ ಫ್ರೈ ಮಾಡಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ ಅಷ್ಟೇ. ನಿಮ್ಮ ಮನೇಲಿ ನೀವು ಸಂಡೇ ಸ್ಪೆಷಲ್ ಏನು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಈ ಗ್ರೇವಿ ದೋಸೆಗಲ್ದೇ ಚಪಾತಿಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು, ಹಾಗೆ ಬಿಸಿ ಅನ್ನಕ್ಕಂತೂ ಯಮ್ಮಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಚಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಗ್ರೇವಿ. ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ, ಆಗ ನೀವೇ ಹೇಳ್ತೀರಾ. ಇದನ್ನು ತರ್ತರಿ ರುಬ್ಕೋಬಾರ್ದು, ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಮೊದಲೇ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಅದೇ ಬಾಣಲಿಗೆ ಫಸ್ಟೇ ಸ್ವಲ್ಪ 1 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಮೆಣಸು, ಜೀರಿಗೆ ಮತ್ತು ಧನಿಯಾ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕಂತೂ ಒಳ್ಳೆ ಘಮ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ತುಪ್ಪ ಹಾಕಿದ್ಮೇಲೆ ನಾನು ಸ್ವಲ್ಪ ಜೀರಿಗೆ, ಹಾಗೆಯೇ 1-2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಮನೇಲಿ ಸಂಡೇ ಸ್ಪೆಷಲ್ ಏನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ಓಕೆನಾ. ಇದಾದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನು ಕೂಡ ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ಮೆಲ್ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 1 ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ, ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು. ನೋಡಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಉಪ್ಪು ಅರಿಶಿನದಲ್ಲಿ. ಇವಾಗ ರುಬ್ಬಿರೋ ಅಂಥ ಮಸಾಲೆನ ನಾನು ಸೇರಿಸ್ಕೊತಾ ಇದ್ದೀನಿ. ಈ ಮಸಾಲೆನ ಸೇರಿಸಾದ್ಮೇಲೆ ನೋಡಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀವು ನೀರು ಹಾಕ್ಕೊಂಡು ಗ್ರೇವಿನ ಮಾಡ್ಕೊಳ್ಳಿ. ತುಂಬ ನೀರಂಗೆ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಸ್ವಲ್ಪ ತಿಕ್ನೆಸ್ಸಾಗೇ ಇರಬೇಕು. ಆವಾಗ ಚಪಾತಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇಷ್ಟೊಂದು ತಿಕ್ನೆಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ನಾನು ಏನು ರೆಮಿಡಿ ಹಾಕಿದೆ ಅದನ್ನು ಸ್ವಲ್ಪ ಜಾಸ್ತಿ ಹೆಚ್ಚಿಸ್ಕೊಂಡು ಫ್ರೈ ಮಾಡಿ ರುಬ್ಬಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ರೈಸ್ ಸಂಜೆ ಆದಮೇಲೆ ಸ್ವಲ್ಪ ರೈಸು ಕೂಡ ತಿನ್ಬೋದು. ಸೊ ನನಗೂ ಕೂಡ ಸಂಜೆಗೆ ಆಗೋ ಹಾಗೆ ಮಾಡ್ಕೊಂಡಿದ್ದೆ. ಇಷ್ಟೆಲ್ಲ ಖಾಲಿ ಆಗಲಿಲ್ಲ ದೋಸೆಗೆ. ಸಂಜೆಗೂ ಸ್ವಲ್ಪ ಇತ್ತು ಗ್ರೇವಿ. ಅದನ್ನು ಅನ್ನಕ್ಕೆ ಹಾಕ್ಕೊಂಡು ನನ್ನ ಮಗ ತಿಂದ. ನನ್ನ ಮಗನಿಗೆ ಚಿಕನ್ ಅಂತಂದರೆ ತುಂಬಾ ಇಷ್ಟ. ಮಗಳು ಕೂಡ ಹಾಗೆ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಅವನು ಜಿಮ್ಗೆ ಹೋಗ್ತಾನಲ್ವ, ಚಿಕನ್ನು ಸ್ವಲ್ಪ ಪ್ರೋಟೀನ್ ಎಲ್ಲ ಇರುತ್ತೆ ಅಂತ ಹೇಳಿ ಮಧ್ಯೆ ಜಾಸ್ತಿ ಕೊಡ್ತಾನೆ ಇರ್ತೀನಿ. ಇವಾಗ ದೋಸೆ ಹಾಕ್ತಾಯಿದ್ದೀನಿ, ರಾಗಿ ದೋಸೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ. ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ, ಓಕೆನಾ. ಫ್ರೆಂಡ್ಸ್, ವೀಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ದೋಸೆ ರೆಡಿ ಆಯಿತು. ಅದಕ್ಕೆ ಸೌತೆಕಾಯಿ, ಈರುಳ್ಳಿ ಮತ್ತು ಎಗ್ಗು ಇದನ್ನು ಹಾಕ್ಕೊಂಡು ಚಿಕನ್ ಗ್ರೇವಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದೇ. ಓಕೆ, ಇವಾಗ ನಾನು ಬ್ಯಾಟಿಂಗ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ 6 ಗಂಟೆ ಆಗಿದೆ. ಹಾಲು ಬಂದಿತ್ತು. ಸೊ ಮಗ ಹಾಲು ಹಾಕಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಾನೆ. ನೋಡ್ತಾ ಇದ್ದೀರಲ್ಲ, ಇನ್ನೂ ಗ್ರಿಲ್ಸ್ ಎಲ್ಲ ಪೇಂಟ್ ಆಗಿಲ್ಲ, ಪೇಂಟ್ ಮಾಡಬೇಕು. ಸೊ 2 ಕರಿಬೇವು ಗಿಡ ಹಾಕಿದ್ದೆ ಮನೆಗೆ ಬಂದಾಗ, ಚೆನ್ನಾಗಿ ಚಿಗುರಿದೆ.
ಇನ್ನು ಮಲ್ಲಿಗೆ ಗಿಡ ಒಂದು ಹಾಕಿದ್ದೀನಿ ಪಕ್ಕದಲ್ಲಿ. ಸೊ ಅದು ಓಕೆ ಮೇಲ್ಗಡೆ ಬರ್ತಾನೆ ಇಲ್ಲ ಅದು. ಓಕೆ ನೋಡೋಣ, ಇನ್ನು ಗಿಡಗಳೆಲ್ಲ ಹಾಕಬೇಕು, ಮನೆ ಸೆಟ್ ಮಾಡಬೇಕು, ಏನೆಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ. ಒಂದೊಂದೇ ಮಾಡ್ಕೋತೀನಿ. ಅದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಾನೇನೆಲ್ಲ ಮಾಡ್ತೀನಿ ಅಂತ. ಇವಾಗ ನಮ್ಮ ಲಕ್ಕಿಮ್ಮ ಹೊರಗಡೆ ಬಿಟ್ಟಿಲ್ಲ ಅಂತ ಹೇಳಿ ನನ್ನ ಬ್ಯೂಟಿ ಬ್ಲೆಂಡರ್ನ ರೂಮ್ಗೆ ಹೋಗಿ ತೊಗೊಂಡು ಬಂದು ಕಚ್ಕೊಂಡು ಆಟ ಆಡ್ತಾಯಿದ್ದಾನೆ. ಸೊ ಅದನ್ನು ಯೂಸ್ ಮಾಡೋಕ್ಕಾಗುತ್ತಾ, ಸೊ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಆಟ ಆಡೋಕ್ಕೆ ಅಂತ. ನನ್ನ ಮಗನ ಜೊತೆ ನೋಡಿ ಹೇಗೆಲ್ಲ ಆಟ ಆಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಇದಾದಮೇಲೆ ಮೇಲ್ಗಡೆ ಸ್ವಲ್ಪ ಪಾತ್ರೆಗಳು ಜೋಡಿಸೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದು ಇಟ್ಟಿದ್ದೆ. ಅದನ್ನ ಯಾವುದೂ ಕೂಡ ಮೇಲ್ಗಡೆ ಎತ್ತಿಟ್ಟಿರಲಿಲ್ಲ. ಮೊದಲೇ ಹೇಳಿದ್ನಲ್ಲ, ನಾನು ಇಲ್ಲಿ ಸ್ವಲ್ಪ ದಿನ ಇರ್ತಿದ್ದೆ, ಊರಲ್ಲಿ ಸ್ವಲ್ಪ ದಿನ ಇರ್ತಿದ್ದೆ. ಸೊ ಹಾಗಾಗಿ ಯಾವುದೂ ಕೂಡ ಕೆಲಸ ಆಗಿರಲಿಲ್ಲ. ಇವಾಗ ನನ್ನ ಮಗನ ಕೈಲಿ ಪಾತ್ರೆಗಳನ್ನೆಲ್ಲ ಎತ್ತಿ ಮೇಲ್ಗಡೆ ಇಡಿಸ್ತಾ ಇದ್ದೀನಿ. ಬೇಗ ಕೊಡಿ ಮಮ್ಮಿ ಪಾತ್ರೆಗಳನ್ನ, ನಾನು ಓದ್ಕೋಬೇಕು ಅಂತ ಹೇಳ್ತಾ ಇದ್ದ. ನೀನು ಕೊಡೋವರೆಗೂ ನಾನು ಇಲ್ಲೇ ವರ್ಕೌಟ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಆಡ್ತಾ ಇದ್ದಾನೆ. ಇನ್ನೂ ತುಂಬ ಕೆಲಸಗಳಿದ್ದಾವೆ, ಒಂದೊಂದೇ ಮಾಡ್ಕೋತಾ ಇದ್ದೀನಿ. ನೋಡೋಣ ಯಾವ ಕಾಲಕ್ಕೆ ಮುಗಿಯುತ್ತೆ ಏನು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಹೆಂಗೆ ಹೋಗುತ್ತೆ ಹಂಗೆ ತಗೊಂಡೋಗೋದು. ಒಂದೊಂದು ಇವತ್ತು ಈ ಕೆಲಸ ಮಾಡಿಬಿಡ್ಬೇಕು ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆ ದಿನ ಆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಸೊ ನೋಡೋಣ ಯಾವಾಗ ಮುಗಿಯುತ್ತೆ ಕೆಲಸ ಏನು ಅಂತ. ಮನೆ ಶಿಫ್ಟ್ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು ಎಲ್ಲರಿಗೂ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಇವಾಗ ತಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲಿ ಹೋಮ್ ರೆಮಿಡಿ ಮಾಡ್ಕೋತಾ ಇದ್ದೀನಿ. ಇದು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹಾಗೆಯೇ ಏರ್ ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಸೊ ಇದಕ್ಕೆ ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆನ ಹಾಕಿ, ಇದಕ್ಕೆ ಮೆಂತ್ಯ, ಹಾಗೆಯೇ ನಮ್ಮ ಗಿಡದಲ್ಲಿ ಒಂದು ದಾಸವಾಳ ಬಿಟ್ಟಿತ್ತು, ಆ ದಾಸವಾಳದ ಎಲೆ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಲೋವೆರಾ ಜೆಲ್ನ ಈ ಟೈಮಲ್ಲಿ ಹಾಕಬೇಡಿ, ಬಿಸಿ ಮಾಡಬೇಕಾದ್ರೆ ಅದು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಏರ್ಗೆ ಆಲೋವೆರಾ ಜೆಲ್ ಹಾಕಾದ್ಮೇಲೆ ಈ ಆಯಿಲ್ನ ಅಪ್ಲೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳು, ಹಾಗೆಯೇ ಆನಿಯನ್, ಕರಿಬೇವಿನ ಸೊಪ್ಪು, ದಾಸವಾಳ ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಬೆಟ್ಟದ ನೆಲ್ಲಿಕಾಯಿ ಒಂದು ಖಾಲಿ ಆಗಿಬಿಟ್ಟಿತ್ತು, ಬೆಟ್ಟದ ನೆಲ್ಲಿಕಾಯಿ ಹಾಕ್ತೀನಿ ಯೂಸಲಿ ನಾನು, ಅದು ಖಾಲಿಯಾಗಿತ್ತು. ಸೊ ಹಾಗಾಗಿ ಇಷ್ಟನ್ನೇ ಹಾಕ್ಬಿಟ್ಟು ನಮ್ಮಿಬ್ಬರಿಗೆ, ನನ್ನ ಮಗಳಿಗೆ ನನಗೆ ಇಬ್ಬರಿಗೂ ಆಗೋಷ್ಟು ಆ ಎಣ್ಣೆನ ತಯಾರು ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಇಟ್ಟರೆ ನಾಳೆ ಬೆಳಿಗ್ಗೆ ಹಾಕ್ಕೊಂಡ್ರೆ ನಾನು ಕೆಲಸ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಚೆನ್ನಾಗೇ ಆಗಿರುತ್ತೆ. ಆವಾಗ ಹೋಗಿ ಸ್ನಾನ ಮಾಡಿಕೊಂಡ್ರೆ ಆಯಿತು. ನನಗೆ ಒಂದು 2 ಇಯರ್ಸಿಂದ ತುಂಬಾ ಏರ್ ಫಾಲ್ ಆಗುತ್ತೆ. ಇಲ್ಲಿ ಹಾರ್ಡ್ ವಾಟರ್ ಅಲ್ವಾ, ಹಾಗಾಗಿ ತುಂಬಾ ಏರ್ ಫಾಲ್ ಆಗುತ್ತೆ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ನನ್ನ ಏರು. ಸೊ ಮೊದಲೇನು ಆಗ್ತಾನೇ ಇರಲಿಲ್ಲ ನಾನು. ಇವಾಗ ಏರ್ ಫಾಲ್ ಯಾವಾಗ ಆಗ್ತಾಯಿದೆ ಆವಾಗಿಂದ ಈ ರೀತಿ ಆಯಿಲ್ನ ಬಿಸಿ ಮಾಡಿಕೊಂಡು ಇಷ್ಟೆಲ್ಲ ರೆಮಿಡಿ ಹಾಕ್ಕೊಂಡು ಹಚ್ತಾ ಇದ್ದೀನಿ. ಏರ್ ಗ್ರೋತು ಕೂಡ ಆಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಎಲ್ಲರೂ ಯೂಸಲಿ ಟ್ರೈ ಮಾಡಿರ್ತೀರ. ಸೊ ನಾನು ಏನು ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಒಂದು ಕ್ಲಿಪ್ಪಿಂಗ್ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್, ಸಂಡೇ ವ್ಲಾಗ್. ಇದಾದಮೇಲೆ ಏನೂ ಮಾಡೋಕ್ಕೆ ಹೋಗಲೇ ಇಲ್ಲ ವೀಡಿಯೋಸ್, ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಬಿಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.